ಓಂ ಶ್ರೀ ಶ್ರೀ ಗುಡ್ಡ ರಾಜಶಕ್ತಿ ಅಮ್ಮನವರ ಮಹಾಕ್ಷೇತ್ರ ಅಂತೇಳಿ ಕಣ್ಮಂಗಲ ಗೇಟು ಅಮ್ಮನ ಗುಡ್ಡ ಮೊದಲೇ ಹೋಗಲಿ ದೊಡ್ಡಬಳ್ಳಾಪುರ ತಾಲೂಕು. ಈ ಕ್ಷೇತ್ರದ ಮಹಿಮೆ ಏನಪ್ಪ ಅಂತಂದರೆ ಆದಿಶಕ್ತಿ ದೇವಸ್ಥಾನ ಪ್ರಧಾನ ದೇವತೆ ಕಾಲಭೈರವೇಶ್ವರ ಕ್ಷೇತ್ರ ಫಲಕ ಮತ್ತು ಪಂಚಲಿಂಗ ಮತ್ತು ನವಗ್ರಹ ರಾಶಿ ನಕ್ಷತ್ರ, ಆಮೇಲೆ ವಿಶ್ವರೂಪ ಅಮ್ಮನ ಪ್ರತಿಷ್ಠಾಪನೆ ಆಗಿದೆ. ವಿಶೇಷ ಏನಪ್ಪ ಅಂದರೆ ವರ್ಷದಲ್ಲಿ 3 ಸಲ ಜಾತ್ರೆ ಆಗ್ತದೆ. ಒಂದು ಮಾಘ ಮಾಸ ತಿಂಗಳಲ್ಲಿ, ಇನ್ನೊಂದು ನವರಾತ್ರಿಲಿ, ಇನ್ನೊಂದು ವರಮಹಾಲಕ್ಷ್ಮಿ ಹಬ್ಬದಲ್ಲಿ. ಇದೊಂದು ವಿಶೇಷ. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಏನಪ್ಪ ಅಂತಂದರೆ ಯಾರೇ ಹೆಣ್ಮಕ್ಳು ಬಂದರೂ ಅವ್ರಿಗೆ ಬಾಗಿನ ರೂಪದಲ್ಲಿ ಅವ್ರಿಗೆ ಬಾಗಿನ ಕೊಟ್ಟು ಕಳಿಸ್ತಾರೆ. ನವರಾತ್ರಿ ಒಳಗಡೆ 9 ದಿನ ದೇವಿದು ನವರಾತ್ರಿ ಇದಿರ್ತಾರೆ, ಬಂದಿ ಕಡಿತಾರೆ, ಅದು ಇರ್ತದೆ. ಮಾಘ ಮಾಸ ತಿಂಗಳಲ್ಲಿ ರಥೋತ್ಸವ ನಡೀತಾರೆ. ರಥಸಪ್ತಮಿ ದಿನ ರಥೋತ್ಸವ ನಡೀತದೆ, ಅದು ವಿಶೇಷ. ಇಲ್ಲಿ ಯಾರೇ ಭಕ್ತರು ಬಂದರೂ ಕೂಡ ನಮ್ಮ ಮನೆ ದೇವರು ಇಲ್ಲ ಅನ್ನೋ ಒಂದು ಸಂಕಲ್ಪ ಬರಲಿ ಅಂತ ಹೇಳಿ ಎಲ್ಲ ದೇವರೂ ಇಲ್ಲಿ ಪ್ರತಿಷ್ಠಾಪನೆ ಆಗ್ತದೆ. ವಿಶೇಷವಾಗಿ ನವಗ್ರಹ 9 ನವಗ್ರಹ 12 ರಾಶಿ 27 ನಕ್ಷತ್ರಗಳು ಭಾಳ ವಿಶೇಷವಾಗಿದೆ. ಆಮೇಲೆ ಶನೇಶ್ವರ ಸ್ವಾಮಿ, ರಥರೂಢ ಶನೇಶ್ವರ ಸ್ವಾಮಿ ಅಂತ ಫೋಟೋದಲ್ಲಿ ಹೆಂಗಿದೆ ಅದೇ ರೀತಿಯಾಗಿ ಬಂದಿದೆ. ಮತ್ತು ಛಾಯಾದೇವಿ ಮತ್ತು ಜ್ಯೇಷ್ಠದೇವಿ ಹೆಂಡತಿ ಮತ್ತು ತಾಯಿ ಎರಡು ಪಕ್ಕದಲ್ಲೇ ಇದೆ. ಮತ್ತು ಅಷ್ಟಲಕ್ಷ್ಮಿಯರಿದ್ದಾರೆ. ಆಮೇಲೆ ಒಲ್ಲಿ ನಾಗದೇವತೆ ಇದೆ, ತುಂಬ ಚೆನ್ನಾಗಿದೆ. ಮತ್ತು ಅನ್ನದಾಸೋಹ ನಡೆಯುತ್ತೆ ಆ ಕ್ಷೇತ್ರಕ್ಕೆ. ಆಮೇಲೆ ಭಕ್ತಾದಿಗಳು ತುಂಬ ಹೊರ ರಾಜ್ಯದಿಂದ, ಹೊರ ಜಿಲ್ಲೆಗಳಿಂದ ಬರ್ತಾರೆ. ಯಾವುದೇ ಥರ ಪ್ರಚಾರ ಇಲ್ಲ, ಇನ್ನೊಂದಿಲ್ಲ. ಕೆರೆಯ ನೀರನ್ನು ಕೆರೆಯ ಜಿಲ್ಲೆಯಿಂದ ಭಕ್ತಾದಿಗಳಿಂದ ಪ್ರಚಾರ ಮಾಡ್ತಿರೋಂಥ ಒಂದು ಕ್ಷೇತ್ರ. ಗುಡ್ಡದ ಆದಿಶಕ್ತಿ ಅನ್ನೋರ ಮಹಾಕ್ಷೇತ್ರ ಅಂತ ಇದು ವಿಶೇಷವಾದಂಥ ಒಂದು ಕ್ಷೇತ್ರ. ನಮ್ಮ ಭಾರತ ದೇಶದಲ್ಲಿ ಇಲ್ಲದೇ ಇರುವಂಥ ಎಲ್ಲವನ್ನು ನೋಡುವಂಥ ಈ ಜಾಗದಲ್ಲಿ ಭಾರಿ ವಿಶೇಷವಾಗಿರೋದರಿಂದ ಅಮ್ಮನವರ ಒಂದು ಕ್ಷೇತ್ರ. ಈಗ ಅಮ್ಮನ ಇವತ್ತು ಬಿಂಬವನ್ನು ನಿಲ್ಲಿಸಿದ್ದೇವೆ, ವಿಶ್ವರೂಪದ ಬಿಂಬವನ್ನು ನಿಲ್ಲಿಸಿದ್ದೇವೆ. ವಿಶ್ವದಲ್ಲೇ ಎಲ್ಲೂ ಇಲ್ಲ ವಿಶ್ವಸತ್ಯ ಸ್ವರೂಪಿಣಿ ಆದಿಶಕ್ತಿ ಮಾತೆ. ಹಾಗೂ ಪಂಚಲಿಂಗವನ್ನು ಸ್ಥಾಪನೆ ಮಾಡಿದ್ವಿ. ಭೂಮಿಯ ಒಳಭಾಗದಲ್ಲಿ ಏಕಪೀಠ ಪಂಚಲಿಂಗ 108 ಲಿಂಗಗಳಿದ್ದಾವೆ. ಭಾರಿ ವಿಶೇಷವಾಗಿದೆ. ಆದಿಶಕ್ತಿ ಅಮ್ಮನವರ ವಿಶೇಷವಾಗಿದೆ. ಮತ್ತು ನವಗ್ರಹ ರಾಶಿ ನಕ್ಷತ್ರ ದೇವತೆಗಳು ಇಲ್ಲಿ ನೆಲೆಗೊಂಡಿದ್ದಾರೆ. ಈ ಕ್ಷೇತ್ರಕ್ಕೆ ಬಂದು ದರ್ಶನವನ್ನು ಮಾಡುವುದರೇ ಒಂದು ಪುಣ್ಯವಿದೆ. ಈ ದರ್ಶನವೇ ಮಹಾ ವಿಚಾರವಿದೆ. ಇದರಲ್ಲಿ ದೇವಿ ಹೇಳ್ತಾಳೆ, ನನ್ನ ಬೆಟ್ಟವನ್ನು ಹತ್ತು ಮಂಜಿನಂತೆ ನಿನ್ನ ಕಷ್ಟವನ್ನು ನಾನು ಪರಿಹಾರವನ್ನು ಮಾಡ್ತೇನೆ ಎಂದಾಗ ಹೇಳ್ತದೆ. ಹಾಗಾಗಿ ಮಹಾಕ್ಷೇತ್ರ ಇದು, ದೊಡ್ಡ ಕ್ಷೇತ್ರವಿದು. ಮುಂದೆ ದರ್ಶನವನ್ನು ಮಾಡೋದೇ ಒಂದು ದೊಡ್ಡ ಲೇಟ್ ಆಗ್ತದೆ. ಅಮ್ಮನವರು ನಮ್ಮ ಮಕ್ಕಳು ಉಪವಾಸ ಇರಬಹುದು. ಪದ್ಧತಿಯಿಂದ ಒಂದೇ ಪೀಠದಲ್ಲಿ 5 ಶಕ್ತಿ ದೇವತೆಗಳನ್ನು ನೋಡ್ತಾ ಇದ್ದೀವಿ. ಅವರನ್ನ ಏಕಪೀಠ ಪಂಚಲಿಂಗನಾಥೇಶ್ವರ ಸಾಲಿಗ್ರಾಮ ಅಂತ ಕರೀತಾರೆ. ನಿಮಗೆ ಮುಂದುಗಡೆ ಕಾಣ್ತಾ ಇರ್ತಕ್ಕಂಥ ಏನು ಸಾಲಿಗ್ರಾಮ ಇದೆ, ಅದು ತುಂಬ ವಿಶೇಷವಾಗಿರ್ತಕ್ಕಂಥ ಸಾಲಿಗ್ರಾಮಗಳು. ತ್ರಿಮೂರ್ತಿಗಳು ಬ್ರಹ್ಮ ವಿಷ್ಣು ಮಹೇಶ್ವರರನ್ನ ತ್ರಿಮೂರ್ತಿಗಳಂತ ಕರೀತಾರೆ. ತ್ರಿಮೂರ್ತಿಗಳು ಮೂಲ ರೂಪದಲ್ಲಿ ಹೇಗಿರ್ತಾರೆ, ಮೂಲ ರೂಪದಲ್ಲಿ ಅವರು ಇದೇ ರೀತಿ ಇರುವಂಥದ್ದು. ತಾಯಿ ಆದಿಶಕ್ತಿ ಅಮ್ಮನವರು ಅವರಿಗೆ ಜನ್ಮ ಕೊಟ್ಟಾಗ ಅವರ ಮೂಲ ರೂಪ ಆದಿಬ್ರಹ್ಮ ಪಂಚಲಿಂಗನಾಥೇಶ್ವರ ಸಾಲಿಗ್ರಾಮ ಅಂತ ಅವರನ್ನು ಇಲ್ಲಿ ಹೇಳ್ತಾರೆ. ಮತ್ತು ಮಧ್ಯದಲ್ಲಿರುವಂಥದ್ದು ವಿಷ್ಣು ದೇವರು, ಮಧ್ಯ ವಿಷ್ಣು ಪಂಚಲಿಂಗನಾಥೇಶ್ವರ ಸಾಲಿಗ್ರಾಮ ಅಂತ ಕರೀತಾರೆ. ಈ ಕಡೆ ಕೊನೆಯಲ್ಲಿರ್ತಕ್ಕಂಥ ರುದ್ರ ದೇವರು, ಅಂತ್ಯರುದ್ರ ಪಂಚಲಿಂಗನಾಥೇಶ್ವರ ಸಾಲಿಗ್ರಾಮ ಅಂತ ಕರೀತಾರೆ. ಅದು ಓರಲಿಂಗ ಪಂಚಲಿಂಗನಾಥೇಶ್ವರ ಸಾಲಿಗ್ರಾಮ ಅಂತ ಅವರನ್ನು ಕರೀತಾರೆ. ಅವರು ನಮಗೆ ಇರುವಂಥ ಏನು ಭವಬಂಧನವನ್ನು ದೂರ ಮಾಡುವಂಥ ದೇವರು. ಇದು ಕೂಡ ನಮ್ಮ ದೇಶದಲ್ಲಿ ನಿಮಗೆ ಎಲ್ಲೂ ನೋಡಲು ಸಿಗುವುದಿಲ್ಲ. ಈ ಕಡೆ ಮತ್ತೆ ಇರೋದು 5ನೇದು ಸ್ಫಟಿಕ ಸಾಲಿಗ್ರಾಮ. ನಾವು ಕಾಶಿಯಲ್ಲಿ ಗಂಗೆಯಲ್ಲಿ ಸ್ನಾನ ಮಾಡಿದರೆ ನಮ್ಮ ಸರ್ವ ಪಾಪ ದೂರ ಆಗುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಅಮ್ಮನವರು ಇಲ್ಲಿ ಈ ರೂಪದಲ್ಲಿ ಸ್ಥಾಪನೆ ಮಾಡಿದರೆ ಜಲಗಂಗೆ ಪಂಚಲಿಂಗನಾಥೇಶ್ವರ ಸಾಲಿಗ್ರಾಮ. ಗಜಲಕ್ಷ್ಮಿ ದ್ವಾರ ಅಂತ ಪ್ರತಿ ದ್ವಾರದ ಮೇಲೆ ಆ ದೇವತೆ ಇದೆ, ಗಜಲಕ್ಷ್ಮಿ ದ್ವಾರ. ಆಚೆಯಿಂದ ನೀವು ಗಜಲಕ್ಷ್ಮಿ ದೇವರನ್ನ ಮೊದಲು ಅಲ್ಲೇ ನಿಮಗೆ ಸಮೇತ ದೀಪ ಆಗುತ್ತೆ.
This is